ಮಕ್ಕಳ ಜೊತೆ ಹೀಗೆ ಒಂದು ಸಂವಾದ ಪ್ರಾರಂಭ ಮಾಡಿದೆ. ಮಕ್ಕಳನ್ನ ಕೇಳಿದೆ, ನಮ್ಮ ದೇಶದ ಹೆಸರೇನಪ್ಪ? ಎಲ್ಲ ಮಕ್ಕಳು ಒಕ್ಕೊರಳಿನಿಂದ ಹೇಳಿದ್ರು, ಭಾರತ. ಇದೇ ಪ್ರಶ್ನೆಯನ್ನ ನಾನು ಸ್ವಲ್ಪ ಹಿಂದಿ ಒಳಗೆ ಕೇಳ್ತೀನಿ, ಉತ್ತರ ಕೊಡಿ. ಹಮಾರೇ ದೇಶ ಕಾ ನಾಮ್ ಕ್ಯಾ ಹೈ? ಎಲ್ಲ ಮಕ್ಕಳು ಹೇಳಿದ್ರು ಭಾರತ್. ಆಮೇಲೆ ಮರಾಠಿಲಿ ಕೇಳಿದೆ, आमच्या देशाचं नाम काय? ಭಾರತ್. ಆಮೇಲೆ ನಾನು ಮಕ್ಕಳಿಗೆ ಹೇಳಿದೆ, ಇನ್ನೊಂದು ಭಾಷೆನಲ್ಲಿ ಕೇಳ್ತೀನಿ, ತಲೆ ಉಪಯೋಗಿಸಿ ಉತ್ತರ ಕೊಡಬೇಕು. ಮೈ ಡಿಯರ್ ಚಿಲ್ಡ್ರನ್, ವಾಟ್ ಈಸ್ ದಿ ನೇಮ್ ಆಫ್ ಅವರ್ ಕಂಟ್ರಿ? ಆಗ ಅನೇಕ ಮಕ್ಕಳು ಇಂಡಿಯಾ, ಕೆಲವರು ಮಾತ್ರ ಭಾರತ್ ಅಂತ ಹೇಳಿದ್ರು. ನಾನು ಕೇಳಿದೆ, ಯಾಕೆ ರೀತಿ ಗಡಿಬಿಡಿ ನಿಮ್ಮಲ್ಲಿ? ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಹೇಳ್ತಾರೆ, ಕೆಲವರು ಮಾತ್ರ ಭಾರತ್ ಅಂತ ಹೇಳಿದ್ರು, ಉಳಿದವರು ಇಂಡಿಯಾ ಅಂತ ಹೇಳಿದ್ರು. ಮಕ್ಕಳು ಹೇಳಿದ್ರು, ಹೌದ್ರಿ, ದೊಡ್ಡವರೆಲ್ಲ ಹಾಗೆ ಹೇಳ್ತಾರೆ, ನಾವು ಹೇಳಿದ್ರು ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಆಗ ನಾನು ಅವ್ರಿಗೊಂದು ಪ್ರಸಂಗ ಹೇಳಿದೆ. ನಾನು ಚಿತ್ರದುರ್ಗ ಜಿಲ್ಲೆಗೆ ಹೋಗಿದ್ದೆ, ಒಬ್ಬ ಹುಡುಗ ಸಿಕ್ತ. ನಿನ್ನ ಹೆಸರೇನಪ್ಪ ಅಂದೆ. ಕಲ್ಲಪ್ಪ ಅಂದ. ತುಮಾರಾ ನಾಮ್ ಕ್ಯಾ ಹೈ? ಕಲ್ಲಪ್ಪ. ತುझ नाव काय? ಕಲ್ಲಪ್ಪ. ವಾಟ್ ಇಸ್ ಯುವರ್ ನೇಮ್? ಆ ಹುಡುಗನಿಗೆ ಅನ್ನಿಸ್ತು ನನಗೆ ಹುಚ್ಚಿಡಿದೇವೆ ಅಂತ. ಕಲ್ಲಪ್ಪ, ಯು ಆರ್ ರಾಂಗ್ ಅಂತ ಹೇಳಿದೆ ನಾನು. ಯಾಕೆ ಅಂತ ಕೇಳಿದ. ಇಂಗ್ಲಿಷ್ನಲ್ಲಿ ಕಲ್ಲು ಅನ್ನೋದಕ್ಕೇನು? ಸ್ಟೋನ್. ಅಪ್ಪ ಅನ್ನೋದಕ್ಕೇನು? ಫಾದರ್. ಆದ್ರೆ ಕಲ್ಲಪ್ಪ ಅನ್ನಕ್ಕೆ ನೀನು ಸ್ಟೋನ್ ಫಾದರ್ ಅಂತ ಹೇಳಬೇಕಾಯ್ತು. ಇಹಿ ಅಂತ ನಕ್ಬಿಟ್ಟ. ಜಿ, ಯಾವುದೇ ಭಾಷೆ ಅದರ ಹೆಸರು ಒಂದೇ ಅಲ್ವಾ? ಆಗ ನಾ ಹೇಳಿದೆ, ಮಕ್ಕಳೇ, ನಮ್ಮ ದೇಶದ ಹೆಸರು ಆಗಿದೆ. ನಮ್ಮ ದೇಶದ ಹೆಸರು ಭಾರತ. ಇಂಗ್ಲಿಷ್ನಲ್ಲೂ ಭಾರತ ಅಂತ ಹೇಳಬೇಕು. ಇಂಗ್ಲಿಷ್ನವರು ಈ ದೇಶಕ್ಕೆ ಇಂಡಿಯಾ ಅಂತ ಹೆಸರಿಟ್ರು. ಅವರನ್ನು ವಾಪಸ್ ಕಳಿಸಿದ್ವು ನಾವು. ವಾಪಸ್ ಕಳಿಸುವಾಗ ಇಂಡಿಯಾನು ವಾಪಸ್ ಕಳಿಸ್ಬೇಕು. ಈಗ ಸಣ್ಣ ದೇಶ ಸಿಲೋನ್ ಅಂತ ಇತ್ತು ಹೆಸರು. ಅವ್ರೇನ್ ಮಾಡ್ಕೊಂಡಿದ್ದಾರೆ ಹೆಸರು? ಮಕ್ಕಳು ಹೇಳಿದ್ರು ಶ್ರೀಲಂಕಾ ಅಂದ್ರೆ ಸಿಲೋನ್ ಉಳಿಸ್ಕೊಂಡಿಲ್ಲ. ಬರ್ಮಾದ ಇವತ್ತಿನ ಹೆಸರೇನು? ಮ್ಯಾನ್ಮಾರ್ ಅಂದ್ರೆ ಬರ್ಮಾ ಉಳಿಸ್ಕೊಂಡಿಲ್ಲ. ನಮ್ಮ ದೇಶದಲ್ಲೂ ನಾವು ಕ್ಯಾಲ್ಕಟಾ ಅಂತ ಹೇಳ್ತಾ ಇದ್ವು, ಈಗ ಏನಾಗಿದೆ? ಕೋಲ್ಕತ್ತಾ. ಮೆಡ್ರಾಸ್ ಏನಾಗಿದೆ? ಚೆನ್ನೈ. ಬಾಂಬೆ ಏನಾಗಿದೆ? ಮುಂಬೈ. ಬ್ಯಾಂಗ್ಳೂರ್ ಏನಾಗಿದೆ? ಬೆಂಗಳೂರು. ಅನೇಕ ಊರುಗಳ ಹೆಸರನ್ನ ಮೊದಲು ಯಾವ ಭಾಷೆಯಿಂದ ನಾವು ಕರೀತಾ ಇದ್ವೋ, ಭಾರತೀಯ ಭಾಷೆಯಿಂದ, ಅದೇ ರೀತಿ ನಾವು ಕರಿತೀವಿ. ಬ್ಯಾಂಗ್ಳೂರ್ ಬೆಂಗಳೂರು ಆಗಬಹುದು, ಮಡ್ರಾಸ್ ಚೆನ್ನೈ ಆಗಬಹುದು. ಇಂಡಿಯಾಕ್ಕೆ ಭಾರತ ಆಗಬಾರದು. ಭಾರತ ಅಂತ ಹೇಳಿದ್ರೆ ನಮಗೆ ರಾಮಾಯಣ ನೆನಪಾಗುತ್ತೆ, ಮಹಾಭಾರತ ನೆನಪಾಗುತ್ತೆ. ಭಾರತ ಅಂದ್ರೆ ರಾಮರಾಜ್ಯ ನೆನಪಾಗುತ್ತೆ, ಶ್ರೀರಾಮ ನೆನಪಾಗ್ತಾನೆ. ಭಾರತ ಅಂತ ಹೇಳಿದ್ರೆ ವಾಲ್ಮೀಕಿ ನೆನಪಾಗ್ತಾನೆ. ಭಾರತ ಅಂತ ಹೇಳಿದ್ರೆ ಕಾಳಿದಾಸ ನೆನಪಾಗ್ತಾನೆ. ಭಾರತ ಅಂತ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ನೆನಪಾಗ್ತಾರೆ. ಭಾರತ ಅಂತ ಹೇಳಿದ್ರೆ ರಾಜಾ ರವಿವರ್ಮ ನೆನಪಾಗ್ತಾರೆ. ಭಾರತ ಅಂದ್ರೆ ಭರತನಾಟ್ಯ. ಭಾರತ ಅಂದ್ರೆ ಶಾಸ್ತ್ರೀಯ ಸಂಗೀತ. ಭಾರತ ಅಂತ ಹೇಳಿದ್ರೆ ಕಾವ್ಯ ವಾಚನ. ಭಾರತ ಅಂತ ಹೇಳಿದ್ರೆ ಸೀರೆ. ಭಾರತ ಅಂತ ಹೇಳಿದ್ರೆ ಧೋತ್ರ. ಭಾರತದ ಗುರುತು ಭಾರತವೇ. ಇಂಡಿಯಾ ಅಂತ ಹೇಳಿದ್ರೆ ಇದೆಲ್ಲ ನೆನಪಾಗುವುದಿಲ್ಲ. ಇಂಡಿಯಾ ಅಂತ ಹೇಳಿದ್ರೆ ಇಂಗ್ಲಿಷ್ನವ್ರು ಇಟ್ಟ ಹೆಸರು, ಇಂಗ್ಲಿಷ್ ನೆನಪಾಗುತ್ತೆ ನಮಗೆ. ಇಂಡಿಯಾ ಅಂದ್ರೆ ಹ್ಯಾಪಿ ಬರ್ತ್ಡೇ ನೆನಪಾಗುತ್ತೆ. ಇಂಡಿಯಾ ಅಂದ್ರೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನೆನಪಾಗುತ್ತೆ. ಇಂಡಿಯಾ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ನೆನಪಾಗುತ್ತೆ. ಇಂಡಿಯಾ ಬಿಡಬೇಕು, ಭಾರತ ಸ್ವೀಕಾರ ಮಾಡಬೇಕು. ಇದೇ ದೇಶಭಕ್ತಿ. ಇನ್ನು ಸಂವಿಧಾನದಲ್ಲಿ ಬದಲಾವಣೆ, ಅದು ನಮ್ಮ ಕೈಲಿಲ್ಲ. ಯಾವುದೇ ಬದಲಾವಣೆ ಸಂವಿಧಾನದಿಂದ ಬರೋದಲ್ಲ, ನಮ್ಮ ನಡವಳಿಕೆಯಿಂದ ಪ್ರಾರಂಭ ಆಗಬೇಕು. ಒಬ್ಬ ವ್ಯಕ್ತಿ ಹೇಳ್ದ, ಇಲ್ಲಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧವಾದ ಹಕ್ಕು. ದೇಶ ಇಡೀ ಅದನ್ನು ಸ್ವೀಕಾರ ಮಾಡಲಿಲ್ವಾ? ಹಾಗೆ ನಾವಿಲ್ಲಿ ಕುಳಿತಿರುವಂತಹ ಮಕ್ಕಳು ಯಾವುದೇ ಭಾಷೆ ಪ್ರಯೋಗ ಮಾಡುವಾಗ ದೇಶದ ಹೆಸರನ್ನ ಭಾರತ ಅಂತ ಹೇಳಬೇಕು. ಒಪ್ಪಿಗೆ ಆಯ್ತಾ?
ಮಕ್ಕಳು ಹೇಳೋದು ಒಪ್ಪಿಗೆ ಆಯ್ತು. ಆ ಮಕ್ಕಳಿಗೆ ನಾನು ಕೇಳಲಿಲ್ಲ, ನಮ್ಮ ದೇಶದ ಹೆಸರೇನು? ಭಾರತ. हमारे देश का नाम क्या है? भारत. आमच्या देशाचे नाम काय? भारत. ವಾಟ್ ಈಸ್ ದಿ ನೇಮ್ ಆಫ್ ಅವರ್ ಕಂಟ್ರಿ? ಭಾರತ್. ಎಲ್ಲ ಮಕ್ಕಳು ಹೇಳಿದ್ರು. ಕೇಳಿ ಬಹಳ ಸಂತೋಷ ಆಯ್ತು.